ನಮಸ್ತೆ ವೀಕ್ಷಕರೇ, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಾಶ್ರೀ, ರೇಖಿ ಮಾಸ್ಟರ್ ಮತ್ತು ಟೆರೋ ರೀಡರ್. ಇವತ್ತಿನ ಕಾನ್ಸೆಪ್ಟ್ ಏನಂದರೆ, ಆಲ್ರೆಡಿ ಕಾರ್ಡ್ನ ಶಫಲ್ ಮಾಡಿಟ್ಟಿದ್ದೀನಿ. ನಿಮ್ಮ ಹೆಲ್ತ್ಗೆ ಸಂಬಂಧಪಟ್ಟಂಗೆ ನೀವು ಯಾವ ದಾರಿಯಲ್ಲಿ ಹೋಗಿ ಹೀಲಿಂಗ್ ಮಾಡಿಕೊಂಡ್ರೆ, ಅಂದರೆ ಯಾವ ಒಂದು ಟ್ರೀಟ್ಮೆಂಟನ್ನು ತಗೊಂಡ್ರೆ ನಿಮ್ಮ ಒಂದು ಹೆಲ್ತ್ ಇಶ್ಯೂಸು ಹೀಲ್ ಆಗುತ್ತೆ ಅನ್ನೋದು ಇದು ಪಿಕ್ ಅ ಕಾರ್ಡ್ ರೀಡಿಂಗ್. ಓಕೆನಾ? ಯಾವುದಾದ್ರೂ ಒಂದು ಕಾರ್ಡನ್ನು ಸ್ಟ್ರಾಂಗ್ಲಿ ನೀವು ಫೈಲ್ ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ಓಕೆನಾ? ಇದನ್ನ ನಿಮಗಾಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೂ ಕೂಡ ಆಯ್ಕೆ ಮಾಡ್ಕೋಬೋದು. ಓಕೆನಾ? ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೂ ಯಾರಿಗಾರು ಇದ್ದರೆ ಈ ವಿಡಿಯೋನ ಅವ್ರಿಗೆ ತೋರಿಸಿ ಇಷ್ಟರಲ್ಲಿ ಯಾವ್ದಾದ್ರು ಒಂದು ಕಾರ್ಡನ್ನು ಪಿಕ್ ಮಾಡಿ ಅಂತ ಹೇಳಿ, ಓಕೆ, ಯೂನಿವರ್ಸ್ ಹತ್ರ ಅಥವಾ ನಿಮ್ಮ ಇಷ್ಟ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳಕ್ಕೆ ಹೇಳಿ. ನಿಮ್ಮ ಹೆಲ್ತ್ ಇಶ್ಯೂಸಿಗೆ ಯಾವ ಒಂದು ಟ್ರೀಟ್ಮೆಂಟನ್ನು ತಗೊಂಡ್ರೆ ನಿಮ್ಮ ಒಂದು ಹೆಲ್ತ್ ಇಶ್ಯೂಸ್ ಏನಿದೆ ಅದು ಹೀಲ್ ಆಗುತ್ತೆ ಅನ್ನೋದಕ್ಕೆ ಒಂದು ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, 1 2 3 4 5 ಓಕೆ, 5 ಕಾರ್ಡನ್ನು ಇದೆ. ಈ 5 ಕಾರ್ಡಲ್ಲಿ ಯಾವುದಾದ್ರು ಒಂದನ್ನು ಸ್ಟ್ರಾಂಗ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಬಂದಿರತಕ್ಕಂಥ ಡಿವೈನ್ ಗೈಡೆನ್ಸ್ ಏನಿದೆ ಅದು ನಿಮಗೆ ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೆಲ್ಪ್ ಆಗುತ್ತೆ. ಆ ಒಂದು ಟ್ರೀಟ್ಮೆಂಟ್ ತಗೊಂಡ ನಂತರ ನಿಮ್ಗೆ ಏನಾಗುತ್ತೆ, ನಿಮ್ಮ ಹೆಲ್ತ್ ಇಶ್ಯೂಸು ಹೀಲ್ ಆಗುತ್ತೆ. ಸರಿನಾ? ಸ್ಟ್ರಾಂಗ್ಲಿ ಮೆಡಿಟೇಷನ್ ಮಾಡಿಬಿಟ್ಟು ಆದರೂ ತಗೋಬೋದು. ಮೆಡಿಟೇಷನ್ ಮಾಡುವಾಗ ನೀವು ಸ್ವಲ್ಪ ಹೊತ್ತು ಪಾಸ್ ಮಾಡಿಬಿಟ್ಟು ಈ ವಿಡಿಯೋನ ನೀವು ಆಮೇಲೆ ಸೆಲೆಕ್ಟ್ ಮಾಡಿ ಆಮೇಲೆ ರೀಡಿಂಗ್ ಏನು ಬರುತ್ತೆ ಅದನ್ನು ನೀವು ನೋಡ್ಬೋದು. ಓಕೆನಾ? ಸೊ ಯಾರು ಮೊದಲನೇ ಕಾರ್ಡ್ ಪಿಕ್ ಮಾಡಿದ್ದೀರಿ, ನೀವು ಅಲೋಪತಿ ಟ್ರೀಟ್ಮೆಂಟ್ ತಗೊಂಡ್ರೆ ನಿಮಗೆ ಹೀಲಿಂಗ್ ಆಗುತ್ತೆ. ಓಕೆನಾ? ಅಲೋಪತಿಯಲ್ಲಿ ಅಂದರೆ ನೀವು ಡಾಕ್ಟರನ್ನು ಕನ್ಸಲ್ಟ್ ಮಾಡಿಬಿಟ್ಟು ಅವರು ಏನು ನಿಮಗೆ ಕೋರ್ಸನ್ನು ಕೊಡ್ತಾರೆ ಆ ಕೋರ್ಸ್ ಮೂಲಕ ನೀವು ಹೀಲಿಂಗ್ ಮಾಡಿಕೊಂಡ್ರೆ ನಿಮ್ಮ ಒಂದು ಹೆಲ್ತ್ ಇಶ್ಯೂಸು ಹೀಲ್ ಆಗುತ್ತೆ. ಓಕೆನಾ? ಫೈಲ್ 2 ಯಾರು ಸೆಲೆಕ್ಟ್ ಮಾಡಿದ್ರಿ, ನೀವು ರೇಖಿ ಹೀಲಿಂಗ್ ಮತ್ತು ಹೀಲಿಂಗ್ ಮಾಡಲಿಟೀಸಲ್ಲಿ ಸಂಬಂಧಪಟ್ಟಂಗೆ ನೀವು ನ್ಯಾಚುರಲ್ ಹೀಲಿಂಗ್ ಥೆರಪಿನ ತಗೋಬೇಕು ಅನ್ನೋದು ಫೈಲ್ 2 ಯಾರು ಸೆಲೆಕ್ಟ್ ಮಾಡಿದಿರಿ ನಿಮಗೆ. ಅಂದರೆ ನೀವು ರೇಖಿ ಹೀಲಿಂಗ್ ಮಾಡ್ಕೋಬೋದು, ಲಾಮಾಫೇರಾ ಹೀಲಿಂಗ್ ಮಾಡ್ಕೋಬೋದು, ಓಕೆ, ಏಂಜಲ್ ಥೆರಪಿ ಹೀಲಿಂಗ್ ಮಾಡ್ಕೋಬೋದು. ಸೊ ಈ ಒಂದು ವೇಯಲ್ಲಿ ಬಂದರೆ ನಿಮಗೆ 100% ಕ್ಯೂರ್ ಆಗುತ್ತೆ, ಹೀಲ್ ಆಗುತ್ತೆ. ಯಾರು ಫೈಲ್ 3 ಸೆಲೆಕ್ಟ್ ಮಾಡಿದ್ರಿ, ನೀವು ಹೋಮಿಯೋಪತಿ ಟ್ರೀಟ್ಮೆಂಟ್ ತಗೊಂಡ್ರೆ ನಿಮಗೆ ಹೀಲಿಂಗ್ ಆಗುತ್ತೆ. ಓಕೆನಾ? ಹೋಮಿಯೋಪತಿ ಟ್ರೀಟ್ಮೆಂಟ್ ನಿಮ್ಮ ಒಂದು ಹೆಲ್ತ್ ಇಶ್ಯೂಸ್ ಹೀಲ್ ಆಗೋಕ್ಕೆ ಹೋಮಿಯೋಪತಿ ಟ್ರೀಟ್ಮೆಂಟ್ ತಗೊಳ್ಳಿ. ಅದೇನು ಕೋರ್ಸಸ್ ಇರುತ್ತೆ ನಿಮಗೆ, ಸೊ ನಿಮ್ಮ ಹೆಲ್ತ್ ಇಶ್ಯೂಸಿಗೆ ಸಂಬಂಧಪಟ್ಟಂಗೆ ಏನು ಆ ಒಂದು ಮೆಡಿಸಿನನ್ನು ಕೊಡ್ತಾರೆ ಅದನ್ನು ನೀವು ತಗೊಳ್ಳೋದ್ರ ಮೂಲಕ ನಿಮಗೆ ಹೀಲ್ ಆಗುತ್ತೆ, ಕ್ಯೂರ್ ಆಗುತ್ತೆ ಅನ್ನೋದು ಇಲ್ಲಿ ಡಿವೈನ್ ಗೈಡೆನ್ಸ್ ಇದೆ. ಯಾರು 4th ಆಯ್ಕೆ ಮಾಡ್ಕೊಂಡಿದ್ದೀರಿ, ನೀವು ಆಯುರ್ವೇದ ಟ್ರೀಟ್ಮೆಂಟನ್ನು ತಗೋಬೇಕು ಅಂತೇಳಿ ಇಲ್ಲಿ ಡಿವೈನ್ ಗೈಡೆನ್ಸ್ ಇದೆ. ಸರಿನಾ? ಅಂದರೆ ನೀವು ನಿಮ್ಮ ಹೆಲ್ತ್ ಇಶ್ಯೂಸ್ ಏನಿದೆ ನೀವು ಆಯುರ್ವೇದದ ಮೂಲಕ ಹೋಗಬೇಕು. ಆಯುರ್ವೇದದ ಟ್ರೀಟ್ಮೆಂಟ್ ತಗೊಂಡ್ರೆ ಆಯುರ್ವೇದ ಡಾಕ್ಟರ್ ಇದ್ದಾರೆ, ಓಕೆ, ಅಥವಾ ಆಯುರ್ವೇದ ಪಂಡಿತರು ಕೂಡ ಇರ್ತಾರೆ. ಸೊ ಆ ಒಂದು ವೇಯಲ್ಲಿ ನೀವು ಹೀಲಿಂಗನ್ನು ಮಾಡ್ಕೋಬೋದು, ನಿಮ್ಮ ಹೆಲ್ತ್ ಇಶ್ಯೂಸನ್ನು ಹೀಲ್ ಮಾಡ್ಕೋಬೋದು, ಬ್ಯಾಲೆನ್ಸ್ ಮಾಡ್ಕೋಬೋದು ಅನ್ನೋದು ಇಲ್ಲಿದೆ. ನೀವು ಬೇಕಿದ್ದರೆ ರೇಖಿ ಹೀಲಿಂಗ್ ಕೂಡ ಮಾಡ್ಕೊಳ್ಳೋದ್ರಿಂದನೂ ನಿಮಗೆ ಬೆನಿಫಿಟ್ ಇದೆ. ನೀವು ಆಯುರ್ವೇದದ ಜೊತೆಗೆ ಹೀಲಿಂಗ್ ಮಾಡ್ಕೋಬೋದು. ಇನ್ನು ಫೈಲ್ 5 ಯಾರು ಆಯ್ಕೆ ಮಾಡಿದ್ರಿ, ನೀವು ಆಕ್ಯುಪ್ರೆಷರ್ ಟ್ರೀಟ್ಮೆಂಟನ್ನು ತಗೊಳ್ಳೋದ್ರ ಮೂಲಕ ನಿಮಗೆ ಹೀಲಿಂಗ್ ಆಗುತ್ತೆ. ಆಕ್ಯುಪ್ರೆಷರ್ ಅಥವಾ ಆಕ್ಯುಪಂಕ್ಚರ್ ಅಂತ ಹೇಳಿಬಿಟ್ಟು ಟ್ರೀಟ್ಮೆಂಟ್ ಏನಿರುತ್ತೆ ಇದನ್ನು ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ಸೊಲ್ಯೂಷನ್ಗೆ ಹೀಲಿಂಗ್ ಎನರ್ಜಿ ಸಿಗತ್ತೆ. ನೋಡಿ, ನೀವು ಇಲ್ಲಿ ಯಾವುದೇ ಒಂದು ಟ್ರೀಟ್ಮೆಂಟ್ ತಗೊಂಡ್ರು ರೇಖಿ ಈಸ್ ಬೆಸ್ಟ್. ಓಕೆನಾ? ಕೆಲವೊಂದು ಮೆಡಿಷನ್ ಮೂಲಕನೇ ನಮ್ಮ ಬಾಡಿಗೆ ಕೆಮಿಕಲ್ ಮೂಲಕನೇ ಹೀಲಿಂಗ್ ಮಾಡಬೇಕಾಗತ್ತೆ. ಕೆಲವೊಂದು ಟೈಮು ಕೆಮಿಕಲ್ ಬೇಕಾಗಿರೋದಿಲ್ಲ, ಕಾಸ್ಮಿಕ್ ಎನರ್ಜಿ ಮೂಲಕ ಹೀಲಿಂಗ್ ಬೇಕಾಗತ್ತೆ. ಇನ್ನು ಕೆಲವರು ಯಾರು ಹೋಮಿಯೋಪತಿ ಮಾಡ್ತಿದ್ದೀರಾ, ಅಲೋಪತಿ ಮಾಡ್ತಿದ್ದೀರಾ, ಅಥವಾ ಆಯುರ್ವೇದ ಮಾಡ್ತಿದ್ದೀರಿ, ಆಕ್ಯುಪ್ರೆಷರು ಮಾಡ್ತಿದ್ರಿ, ಸೊ ನೀವೆಲ್ಲರೂ ಏನೇ ಟ್ರೀಟ್ಮೆಂಟ್ ತೊಗೊಂಡ್ರು ಅದ್ರ ಜೊತೆಗೆ ರೇಖಿ ಹೀಲಿಂಗನ್ನು ತಗೊಳ್ತಾ ಮಾಡೋದ್ರಿಂದ ಏನಾಗುತ್ತೆ, ಬೇಗ ರಿಕವರ್ ಆಗ್ತೀರಾ. ರೇಖಿ ಹೀಲಿಂಗ್ ಏನಿದೆ, ರೇಖಿ ಹೀಲಿಂಗ್ ಆಗಿರ್ಬೋದು ಅಥವಾ ಏಂಜಲ್ ಮೂಲಕ ಹೀಲಿಂಗ್ ಆಗಿರ್ಬೋದು, ಓಕೆ, ಇವೇನು ನಾರ್ಮಲ್ ನ್ಯಾಚುರಲ್ ಹೀಲಿಂಗ್ ಥೆರಪೀಸ್ ಇದಾವಲ್ಲ ಅದನ್ನು ನೀವು ನಾರ್ಮಲಿ ನೀವು ಯಾವುದೇ ಒಂದು ಮೆಡಿಸಿನನ್ನು ತಗೊಳ್ತಾ ಇದ್ರು ಕೂಡ ಆ ಮೆಡಿಸನ್ನು ಮೂಲಕ ಮತ್ತು ಈ ಕಾಸ್ಮಿಕ್ ಎನರ್ಜಿ ಮೂಲಕ ಬೇಗ ರಿಕವರಿ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಇದಿಷ್ಟು ನಿಮಗೆ ಡಿವೈನ್ ಗೈಡೆನ್ಸ್ ಆಗಿತ್ತು. ಈ ಒಂದು ಕಾನ್ಸೆಪ್ಟು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ. ತುಂಬ ಜನ ಪಾಪ ಕನ್ಫ್ಯೂಸ್ ಆಗ್ತಾ ಇದ್ದಾರೆ, ನಾವು ಎಷ್ಟೆಲ್ಲ ಟ್ರೀಟ್ಮೆಂಟ್ ತೊಗೊಂಡ್ರು ಸರಿ ಹೋಗ್ತಾ ಇಲ್ಲ ಅಂತ ಇರ್ತಾರೆ. ಸೊ ಅವ್ರಿಗೆ ಇದು ಹೆಲ್ಪ್ ಆಗುತ್ತೆ. ಸೊ ಅವರಿಗೆಲ್ಲ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ, ಫ್ರೆಂಡ್ಸ್ಗೆ, ಕೊಲೀಗ್ಸ್ಗೆ,
ಎಲ್ರಿಗೂ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ ಅವರಿಗೆ. ಓಕೆ, ನಾನು ಕೂಡ ಒಂದು ಹೆಲ್ಪಿಂಗ್ ನೇಚರಲ್ಲೇ ಅಲ್ವಾ ಈ ಒಂದು ಫ್ರೀ ರೀಡಿಂಗನ್ನು ಮಾಡ್ತಾ ಇದ್ದೀನಲ್ವಾ. ಸೊ ನಿಮಗೆಲ್ಲ ಹೆಲ್ಪ್ ಆಗಲಿ ಅಂತ. ಸೊ ಹಾಗೆಯೇ ಈ ಒಂದು ವಿಚಾರವನ್ನು ಬೇರೆಯವ್ರ ಜೊತೆ ಶೇರ್ ಮಾಡಿಕೊಂಡ್ರೆ ಅವರಿಗೂ ಹೆಲ್ಪ್ ಆಗುತ್ತೆ. ಸೊ ಹೆಲ್ಪ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೂ ಏನಾದರೂ ಇಶ್ಯೂಸ್ ಇದೆ ಅವರಿಗೂ ಯಾವ್ದಾದ್ರು ಒಂದು ಫೈಲನ್ನು ಸೆಲೆಕ್ಟ್ ಮಾಡಿಬಿಟ್ಟು ಅವರಿಗೆ ಆ ಒಂದು ವೇಯಲ್ಲಿ ಟ್ರೀಟ್ಮೆಂಟನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ಇದರಿಂದ ಬೆನಿಫಿಟ್ ಸಿಗುತ್ತೆ, ಬೇಗ ಹೀಲ್ ಆಗ್ತೀರಾ. ಓಕೆನಾ. ನಾನು ಕೂಡ ಪ್ರೇಯರ್ ಮಾಡ್ತೀನಿ ನಿಮ್ಮೆಲ್ರಿಗೂ ಬೇಗ ನೀವು ಯಾವ್ಯಾವ ಒಂದು ಮೆಥಡಲ್ಲಿ ಹೀಲಿಂಗ್ ಮಾಡ್ಕೊಳ್ಳೋಕ್ಕೆ ನೀವು ರೆಡಿ ಆಗ್ತಿರೋ. ಸೊ ಯೂನಿವರ್ಸ್ ನಿಮಗೆ ಬೇಗ ರಿಕವರ್ ಮಾಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೆಚ್ಚು ಜನರಿಗೆ ವಿಡಿಯೋ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಕಾನ್ಸೆಪ್ಟ್ ಇಷ್ಟ ಆಗಿದೆ. ಆ್ಯಂಡ್ ಯಾರಿಗಾರು ಟ್ಯಾರೋ ರೀಡಿಂಗ್ ಬೇಕಂದರೆ ನೀವು ಪೇಯ್ಡ್ ಟ್ಯಾರೋ ರೀಡಿಂಗ್ ಸೆಷನನ್ನು ಬುಕ್ ಮಾಡ್ಕೋಬೋದು. ಈಗ ಹೆಲ್ತ್ ಇಶ್ಯೂಸ್ಗೂ ಸಂಬಂಧಪಟ್ಟಂಗಾಗಿರ್ಬೋದು ಅಥವಾ ಬೇರೆ ಯಾವುದೇ ವಿಚಾರದಲ್ಲೂ ನೀವು ಬೇಕಾದ್ರೆ ಡಿಟೇಲ್ ರೀಡಿಂಗನ್ನು ತಗೋಬೋದು. ಓಕೆ, ಕಾಲ್ ಮೂಲಕ ಬೇಕಾ ಅಥವಾ ಮೆಸೇಜ್ ಮೂಲಕ ಬೇಕಾ ಅಂತೇಳಿ ಹೇಳಿದ್ರೆ ಅದರ ಪ್ರಕಾರವಾಗಿ ನಿಮಗೆ ಎನರ್ಜಿ ಎಕ್ಸ್ಚೇಂಜು ಇರುತ್ತೆ. ಸರಿನಾ. ಯಾರೆಲ್ಲ ನ್ಯೂ ವ್ಯೂವರ್ಸ್ ಇದ್ರಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.